ಬ್ರೇಕ್ನ ಬಳಿಕ ಮತ್ತೆ ಸ್ವಾಗತ. ಇಂದು ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ಸಭೆ ಕರೆದಿದ್ದಾರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ. ಸಂಜೆ ಬೆಂಗಳೂರಿನ ಖಾಸಗಿ ಹೋಟೆಲ್ನಲ್ಲಿ ಈ ಒಂದು ಮೀಟಿಂಗ್ ನಡೆಯುತ್ತೆ. ಬಹಳ ಮಹತ್ವ ಪಡೆದುಕೊಂಡಿದೆ. ಯಾಕಂದರೆ ಕಲಾಪ ನಡೀತಾ ಇದೆ, ಬಿಸಿ ಬಿಸಿ ಚರ್ಚೆ ಕಾವಿರ್ತಾ ಇದೆ. ಪ್ರತಿಪಕ್ಷಗಳು ಕೂಡ ಆಡಳಿತ ಪಕ್ಷವನ್ನು ಹಣಿಲಿಕ್ಕೆ ಎಲ್ಲ ತಯಾರಿನ ಮಾಡಿಕೊಂಡಿದ್ದಾವೆ. ಈ ಟೈಮ್ನಲ್ಲಿ ಹೇಗೆ ಡಿಫೆಂಡ್ ಮಾಡಿಕೊಳ್ಬೇಕು ಅನ್ನೋದ್ರ ಬಗ್ಗೆ ಕೆಲವೊಂದಿಷ್ಟು ಸಲಹೆ ಸೂಚನೆಗಳನ್ನು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಕೊಡಲಿದ್ದಾರೆ. ಅಂದರೆ ಪ್ರಸಕ್ತ ವಿಧಾನಮಂಡಲ ಅಧಿವೇಶನದಲ್ಲಿ ಹೇಗೆ ಸಮರ್ಥನೆ ಮಾಡಿಕೊಳ್ಬೇಕು ಅನ್ನೋದು, ಬಜೆಟ್ ಮೇಲಿನ ಚರ್ಚೆ ವೇಳೆ ಪ್ರತಿಪಕ್ಷಗಳು ಧ್ವನಿ ಎತ್ತದಂತೆ ತಡಿಬೇಕು. ಹೀಗಾಗಿ ಕೆಲವು ಸಲಹೆ ಸೂಚನೆಗಳನ್ನು ಮುಖ್ಯಮಂತ್ರಿಗಳು ಕೊಡ್ತಾರೆ. ಒಂದು ರೀತಿ ಪಾಠ ಅಂತ ಹೇಳಬಹುದು. ವಿರೋಧ ಪಕ್ಷಗಳು ಧ್ವನಿ ಎತ್ತದ ಹಾಗೆ ನೋಡಿಕೊಳ್ಳುವುದು ನಿಮ್ಮ ಜವಾಬ್ದಾರಿ ಅಂತ ಸಿದ್ದರಾಮಯ್ಯನವರು ಹೇಳಲಿದ್ದಾರೆ. ಬಜೆಟ್ ಮೇಲಿನ ಚರ್ಚೆ ಇವತ್ತು ಆಗುತ್ತೆ. ರಾಜ್ಯಪಾಲರನ್ನ ಭಾಷಣದ ಮೇಲೂ ಕೂಡ ಅದಕ್ಕೆ ಉತ್ತರ ಕೊಡ್ತಾರೆ ಸಿದ್ದರಾಮಯ್ಯನವರು. ಈ ವೇಳೆ ವಿರೋಧ ಪಕ್ಷಗಳು ಅಡ್ಡಗಾಲ ಹಾಕಬಹುದು, ಸರ್ಕಾರದ ಮೇಲೆ ಮುಗಿ ಬೀಳಬಹುದು. ಅದನ್ನು ತಡೆಯೋಕೆ ಯಾವ ಬಾಣಗಳನ್ನು ಹೂಡಬೇಕು, ಹೇಗೆ ಬಾಯಿ ಮುಚ್ಚಿಸಬೇಕು ವಿರೋಧ ಪಕ್ಷದ ನಾಯಕರದ್ದು, ಯಾವ ಪಾಯಿಂಟನ್ನು ಹಾಕಬೇಕು, ಅಲ್ಲಿ ಇಲಾಖಾವಾರು ಅಂತ ಬಂದಾಗ ಸಚಿವರು ಹೇಗೆ ಸಮರ್ಥವಾಗಿ ಉತ್ತರ ಕೊಡಬೇಕು, ಶಾಸಕರು ತಮ್ಮ ತಮ್ಮ ಕ್ಷೇತ್ರಗಳ ಸಮಸ್ಯೆಗಳನ್ನು ಹೇಗೆ ಮುಂದಿಡಬೇಕು. ಯಾಕಂದರೆ ಅಭಿವೃದ್ಧಿ ವಿಚಾರ ಅಂತ ಬಂದಾಗ ಈಗ ನೋಡಿ, ಗ್ಯಾರಂಟಿ ದುಡ್ಡೇ ಹೋಗ್ತಾ ಇದೆ, ಅಭಿವೃದ್ಧಿ ಆಗ್ತಾ ಇಲ್ಲ, ಅನುದಾನ ಸಿಗ್ತಾ ಇಲ್ಲ ಅನ್ನುವಂಥ ಸಹಜವಾಗಿ ಸರ್ಕಾರಕ್ಕೆ ಪ್ರಶ್ನೆ ಬರ್ತಾ ಇದೆ ಅಲ್ವಾ. ಇದಕ್ಕೆ ಹೇಗೆಲ್ಲ ಉತ್ತರ ಕೊಡಬೇಕು ಅನ್ನೋದ್ರ ಬಗ್ಗೆ ಕೂಡ ಮುಖ್ಯಮಂತ್ರಿಗಳು ತಿಳಿ ಹೇಳ್ತಾರೆ. ಅಂದರೆ ಪ್ರತಿಪಕ್ಷಗಳ ಧ್ವನಿ ಎಷ್ಟೇ ಸದ್ದು ಮಾಡಿದರೂ ಕೂಡ ಅದನ್ನು ಹತ್ತಿಕ್ಕಬೇಕು. ಅದರ ಜೊತೆಗೆ ಶಾಸಕರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳುವಂಥ ಒಂದು ಪ್ರಯತ್ನವನ್ನು ಕೂಡ ಮುಖ್ಯಮಂತ್ರಿಗಳು ಮಾಡ್ತಾರೆ. ಯಾಕಂದರೆ ಬಜೆಟ್ ಮಂಡನೆ ನಂತರ ಕೆಲವು ಶಾಸಕರು ಬೇಸರ ಹೊರ ಹಾಕ್ತಾ ಇದ್ದಾರೆ, ತಮ್ಮ ಕ್ಷೇತ್ರಗಳಿಗೆ ವಿಶೇಷ ಯೋಜನೆ ಕೊಟ್ಟಿಲ್ಲ, ಅನುದಾನವನ್ನು ಕೊಟ್ಟಿಲ್ಲ ಅಂತ.